ಸಂಜೀವಯತ್ಯಖಿಲಶಕ್ತಿಧರಸ್ವಧಾಮ್ನ ಅನ್ಯಾಂಶ್ಚ ಹಸ್ತಚರಣಶ್ರವಣತ್ವಗಾದೀನ್ ಪ್ರಾಣಾನ್ನಮೋ ಭಗವತೆ ಪುರುಷಾಯ ತುಭ್ಯಂ. ಇವನಾರವ ಇವನಾರವ ಇವನಾರವನೆಂದೆನಿಸದಿರಯ್ಯ, ಇವ ನಮ್ಮವ ಇವ ನಮ್ಮವ ಇವ ನಮ್ಮವನೆಂದೆನಿಸಯ್ಯ, ಕೂಡಲ ಸಂಗಮ ದೇವ ನಿಮ್ಮ ಮನೆಯ ಮಗನೆಂದೆನಿಸಯ್ಯ. ಉಡುಪಿ ಕೃಷ್ಣ ಮಠದ ಈ ರಾಜಾಂಗಣದ ಮಡಿಲಿನಲ್ಲಿ ಐದನೆಯ ಪರ್ಯಾಯವನ್ನು ಕೃಷ್ಣ ನಾಣತಿಯಂತೆ ನಡೆಸ್ತಾ ಇರತಕ್ಕಂಥ ಪರಮಪೂಜ್ಯ ವಿಶ್ವೇಶತೀರ್ಥ ಶ್ರೀಪಾದಂಗಳವರ ಅಧ್ಯಕ್ಷತೆಯಲ್ಲಿ ಇಂದು ಇಲ್ಲಿ ನಡೀತಾ ಇರತಕ್ಕಂಥ ಪುತ್ತಿಗೆ ಮಠದ ಪರಮಪೂಜ್ಯ ಸುಗುಣೇಂದ್ರ ತೀರ್ಥ ಶ್ರೀಪಾದಂಗಳಿಗೆ ಉಡುಪಿಯ ನಾಗರಿಕರು ತಮ್ಮ ಭಕ್ತಿ ಗೌರವಗಳನ್ನು ಸಲ್ಲಿಸುವಂತಹ ಈ ಕಾರ್ಯಕ್ರಮದ ಈ ಪವಿತ್ರ ವೇದಿಕೆಯಲ್ಲಿ ಉಪಸ್ಥಿತರಿರುವ ಎಲ್ಲ ಪೂಜ್ಯರ ಸನ್ನಿಧಿಯಲ್ಲಿ ಭಕ್ತಿ ಪ್ರಣಾಮಗಳನ್ನು ಸಲ್ಲಿಸುತ್ತಾ, ಈ ಸಮಾರಂಭದಲ್ಲಿ ನಮ್ಮ ಮಾರ್ಗದರ್ಶಕರು, ಹಿತೈಷಿಗಳು, ಆತ್ಮೀಯರು, ಹಿರಿಯರು ಆದ ರಾಜರ್ಷಿ ವೀರೇಂದ್ರ ಹೆಗಡೆ ಅವರು, ಪದ್ಮವಿಭೂಷಣ ಅನ್ನೋದಕ್ಕಿಂತಲೂ ರಾಜರ್ಷಿ ಅನ್ನೋದು ಬಹಳ ಎತ್ತರವಾದದ್ದು ಅಂತ ನನ್ನ ಭಾವನೆ. ರಾಜರ್ಷಿ ಅಂತ ಹೇಳಿದ ಮೇಲೆ ಮತ್ತೆ ಅದಕ್ಕೆ ಪರ್ಯಾಯವಾಗಿ ಇನ್ನೊಂದನ್ನು ಹೇಳಬಾರ್ದು. ಯಾತಕ್ಕೆ ಹೇಳಲಿಲ್ಲ ಅಂತ ನಿಮ್ಮ ಮನಸ್ಸಿನಲ್ಲಿ ಸಂಶಯ ಉಳಿಬಾರ್ದು ಅಂತ ಹೇಳಿ ಈ ವಿವರಣೆ. ಪದ್ಮವಿಭೂಷಣ ಪ್ರಶಸ್ತಿಯನ್ನು ಯಾರು ಬೇಕಾದರೂ ಪಡೆಯಬಹುದು, ಆದರೆ ರಾಜರ್ಷಿಗಳಾಗೋದಕ್ಕೆ ಸಾಧ್ಯ ಇಲ್ಲ. ಭಗವಂತನ ಅನುಗ್ರಹ ಮತ್ತು ಪ್ರತಿನಿತ್ಯದ ತಪಸ್ಸು ಅದರ ಜೊತೆಯಲ್ಲಿ ಸಹಜವಾಗಿ ಮೂಡಿ ಬರ್ತಕ್ಕಂಥದ್ದು. ಈ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ನಮ್ಮ ಹಳೆಕೋಟೆಯ ಅಂದರೆ ಅಮೆರಿಕಾದ ವಿಶ್ವಾಮಿತ್ರರು ಬಂದಿದ್ದಾರೆ. ಅಮೆರಿಕಾದ ವಿಶ್ವಾಮಿತ್ರ ಅಂತ ಹೇಳೋದ್ರಲ್ಲಿ ಏನು ವಿಶೇಷತೆ ಇಲ್ಲ, ಅಮೆರಿಕವನ್ನೇ ಹಳೆಕೋಟೆ ಅಂತ ನಾನು ಹೇಳ್ತೇನೆ. ಈ ಒಂದು ಸಂವಾದ, ಈ ಒಂದು ಅಭಿನಂದನೆಗೆ ಮೂಲ ಕಾರಣ ಭಗವಂತನ ಆಣತಿಯಂತೆ ಆ ಕೃಷ್ಣ ಮೂರ್ತಿಯ ದಿವ್ಯ ಮಂಗಳ ವಿಗ್ರಹವನ್ನು ಅಮೆರಿಕಾ ದೇಶದ ನ್ಯೂ ಜೆರ್ಸಿಯಲ್ಲಿ ಪ್ರತಿಷ್ಠಾಪನೆ ಮಾಡಿ ಅಲ್ಲಿರುವ ಎಲ್ಲ ಭಕ್ತರ, ಅಷ್ಟೇ ಅಲ್ಲ ಋಷಿಗಳ ಸಂಕಲ್ಪ ಏನಿತ್ತು, ಕೃಣ್ವಂತು ವಿಶ್ವಮಾರ್ಯಂ ಅಂತನ್ನುವಂಥ ಸಂಕಲ್ಪ ಏನಿತ್ತು, ಆ ಸಂಕಲ್ಪವನ್ನು ಸಾಕಾರಗೊಳಿಸಿದ ಆ ಪವಿತ್ರ ಕ್ಷಣವನ್ನು ಕೃಷ್ಣಾರ್ಪಣೆ ಮಾಡುವಂತಹ ಕಾರ್ಯಕ್ರಮ ಇಲ್ಲಿ ನಡೀತಾ ಇದೆ ಅಂತ ಅನ್ನುವಂಥ ವ್ಯವಸ್ಥೆಯಲ್ಲಿ ಪೂಜ್ಯರ ಈ ಅಭಿನಂದನೆ. ಭಗವಂತ ಕೊಟ್ಟ ಜವಾಬ್ದಾರಿಯನ್ನು ಪರಿಪೂರ್ಣವಾಗಿ ನಿರ್ವಹಿಸಿ ಅದನ್ನು ಕೃಷ್ಣಾರ್ಪಣೆಗಾಗಿ ದಯಮಾಡಿಸಿರ್ತಕ್ಕಂಥ ಪೂಜ್ಯರ ಬಗ್ಗೆ ಎಲ್ಲರೂ ಮಾತನಾಡಿರೋದನ್ನು ನೀವು ಕೇಳಿದ್ದೀರಿ. ಅಮೆರಿಕಾದಲ್ಲಿ ಕೃಷ್ಣ ಮಂದಿರ, ಒಂದು ವಿಚಾರವನ್ನು ನಿಮ್ಮ ಮುಂದೆ ಇಡ್ತೇನೆ. ಆ ವಿಚಾರವನ್ನು ಹುಡುಕಿಕೊಂಡು ಹೋದರೆ ನಮ್ಮ ಹಿಂದಿನ ಅದ್ಭುತವಾಗಿರುವಂಥ ಪ್ರಸಂಗಗಳು ನಮ್ಮ ಕಣ್ಣೆದುರಿಗೆ ಬರ್ತವೆ. ನಾವೆಲ್ಲ ನಮ್ಮ 6 ಶಾಸ್ತ್ರ, 18 ಪುರಾಣ ಎಲ್ಲವನ್ನೂ ನಾವು ಓದಿದವರೇ. ಅದರಲ್ಲಿ ಸಾಕಷ್ಟು ಪರಿಶ್ರಮ ಇರತಕ್ಕಂಥ ಎಲ್ಲರೂ ಇಲ್ಲಿದ್ದೀರಿ. ತಾವು ತಮ್ಮ ಮುಂದೆ ಈ ಒಂದು ಅನಿಸಿಕೆಯನ್ನು ಇಡಲಿಕ್ಕೆ ಪ್ರಯತ್ನ ಮಾಡ್ತೇನೆ. ಪುರಾಣದಲ್ಲಿ ಒಂದು ಪ್ರಸಂಗ ಬರ್ತದೆ.
ಅತ್ಯಂತ ಧರ್ಮಾತ್ಮನಾದಂಥ ಮಹಾರಾಜ ಬಲಿಚಕ್ರವರ್ತಿಯನ್ನು ವಾಮನಾವತಾರ ಮತ್ತು ತ್ರಿವಿಕ್ರಮಾವತಾರದ ನೆಲೆಯಲ್ಲಿ ಭಗವಂತ ಅವರನ್ನು ಪಾತಾಳಕ್ಕೆ ಕಳಿಸಿಕೊಟ್ಟ ಅಂತ. ನಾವು ಅದನ್ನು ಪಾತಾಳಕ್ಕೆ ತುಳಿದ ಅಂತ ಹೇಳ್ತೇವೆ, ಅಲ್ಲ, ಪಾತಾಳಕ್ಕೆ ಕಳಿಸಿಕೊಟ್ಟ. ಯಾತಕ್ಕಾಗಿ ಕಳಿಸಿಕೊಟ್ಟ? ಅಲ್ಲಿರ್ತಕ್ಕಂಥ ಅನಾಗರಿಕ ಪ್ರಜ್ಞೆಯನ್ನು ಸಂಪೂರ್ಣವಾಗಿ ಬದಲಿಸಿ ಅಲ್ಲಿ ಸುಶಾಸನವನ್ನು ನಿರ್ಮಿಸುವುದಕ್ಕಾಗಿ ಅತ್ಯಂತ ಸಮರ್ಥನಾದಂಥ ವ್ಯಕ್ತಿ ನೀನೇ ಅಂತ ಹೇಳಿ ಸಾಕ್ಷಾತ್ ಮಹಾವಿಷ್ಣು ಅವನನ್ನು ಪಾತಾಳ ಲೋಕಕ್ಕೆ ಕಳಿಸಿಕೊಟ್ಟ. ಹೋಗಬೇಕಾದ್ರೆ ಬಲಿಚಕ್ರವರ್ತಿ ಆ ಪರಮಾತ್ಮನನ್ನು ಕೇಳಿದ, ನನ್ನನ್ನು ಒಬ್ಬನ್ನೇ ಕಳಿಸ್ಬೇಡ, ನೀನು ನನ್ನ ಜೊತೆಯಲ್ಲಿ ಬರಬೇಕು ಅಂತ. ತಥಾಸ್ತು ಅಂತ ಹೇಳಿ ವರ ಕೊಟ್ಟು ಕಪಿಲ ಮಹರ್ಷಿಗಳ ರೂಪದಲ್ಲಿ ಸಾಕ್ಷಾತ್ ಮಹಾವಿಷ್ಣುವಿನ ಅವತಾರ ಅಂತ ಹೇಳಿ ಇತಿಹಾಸದಲ್ಲಿ ಚಿತ್ರಿತರಾಗಿರ್ತಕ್ಕಂಥ ಕಪಿಲ ಮಹರ್ಷಿಗಳ ರೂಪದಲ್ಲಿ ಬಲಿಚಕ್ರವರ್ತಿಯ ಜೊತೆಯಲ್ಲಿ ಆ ಭಗವಂತ ಪಾತಾಳ ಲೋಕವನ್ನು ತಲುಪಿದ. ಆ ಪಾತಾಳ ಲೋಕ ಅಂತ ನಾವು ಯಾವುದನ್ನು ನಾವು ಗುರುತಿಸ್ತೇವೆ ಹಳೆಯ ಇತಿಹಾಸದಲ್ಲಿ, ಅದು ಅಮೆರಿಕಾ ಖಂಡ. ವಿಶೇಷವಾಗಿ ನಾನು ಹೇಳೋವಂಥದ್ದನ್ನು ತಾವು ಗಮನಿಸಿ, ಆ ಅಮೆರಿಕಾ ಖಂಡ ಸಂಪೂರ್ಣವಾಗಿ ನಮ್ಮ ಭಾರತದ ಭೂಮಿಯ ನೇರ ಕೆಳಗಿರ್ತಕ್ಕಂಥ ರಾಷ್ಟ್ರ. ಇದು ಮೇಲಾದರೆ ಅದು ಸಂಪೂರ್ಣ ಕೆಳಗೆ. ಪಾತಾಳ ಲೋಕದಲ್ಲಿ ಬಲಿಚಕ್ರವರ್ತಿ ಮಾನವೀಯ ಮೌಲ್ಯಗಳನ್ನು ಬಿತ್ತಿ ಬೆಳೆದ, ಅಲ್ಲಿ ನಾಗರಿಕತೆ ಅಂದು ಸೃಷ್ಟಿಯಾಯಿತು. ಅಮೆರಿಕಾವನ್ನು ಕಂಡಿಡಿದವನು ಕೊಲಂಬಸ್ ಅಲ್ಲ, ಮೊಟ್ಟ ಮೊದಲು ಅಲ್ಲದನ್ನು ನಿರ್ಮಾಣ ಮಾಡಿ ಅದರಲ್ಲಿ ನಿಶ್ಚಯವಾಗಿರ್ತಕ್ಕಂಥ ಮನುಷ್ಯರು ಬಾಳುವ ಯೋಗ್ಯತೆಯನ್ನು ಬಿತ್ತಿದವನು ಬಲಿಚಕ್ರವರ್ತಿ. ಈ ನೆಲೆಯಲ್ಲಿ ಇನ್ನೊಂದು ಮಾತು ಹೇಳ್ತೇನೆ. ನಮ್ಮ ಭರತ ಭೂಮಿಯಲ್ಲಿ ಸಗರ ಚಕ್ರವರ್ತಿ 100 ಅಶ್ವಮೇಧ ಯಾಗಗಳನ್ನು ಮಾಡಲಿಕ್ಕೆ ಪ್ರಯತ್ನ ಮಾಡಿದ. 99 ಯಾಗಗಳಾದ ಮೇಲೆ 100ನೇ ಯಾಗ ಮಾಡಿದ್ರೆ ನನ್ನ ಇಂದ್ರ ಪದವಿಗೆ ಎಲ್ಲಿ ಧಕ್ಕೆ ಬರ್ತದೋ ಅಂತ ಹೇಳಿ ಅಸೂಯಾಪರನಾದಂಥ ಇಂದ್ರ ಯಾಗಾಶ್ವವನ್ನು ಅವನು ಅಪಹರಣ ಮಾಡಿ ಯಜ್ಞ ಭಂಗಕ್ಕೆ ಪ್ರಯತ್ನ ಪಟ್ಟ. ಅಪಹರಣ ಮಾಡೋದು ಸುಲಭ, ಅದನ್ನು ಮುಚ್ಚಿಡೋದು ಬಹಳ ಕಷ್ಟ. ಏನು ಮಾಡ್ದ? ಸಗರನ ಮಕ್ಕಳು ಅಸಹಾಯ ಶೂರರು, ಅವರ ವಿರೋಧವನ್ನು ಎದುರಿಸುವ ಯೋಗ್ಯತೆ ಇಲ್ಲದೆ ಆ ಯಾಗಾಶ್ವವನ್ನು ಪಾತಾಳ ಲೋಕಕ್ಕೆ ತೆಗೆದುಕೊಂಡು ಹೋಗಿ ಕಪಿಲ ಮಹರ್ಷಿಗಳ ಆಶ್ರಮದಲ್ಲಿ ಬಿಟ್ಟುಬಿಟ್ಟ. ಇದು ನಮ್ಮ ಪುರಾಣಗಳಲ್ಲಿ ವ್ಯಕ್ತವಾಗಿರುವಂಥ ಕಥೆ. ಇಡೀ ಭೂಮಂಡಲವನ್ನು ಸುತ್ತಿ ಪಾತಾಳ ಲೋಕವನ್ನು ತಲುಪಿದಂತಹ ಸಗರ ಮಹಾರಾಜನ ಮಕ್ಕಳು ಆ ಆಶ್ರಮದಲ್ಲಿ ಕುದುರೆಯನ್ನು ಕಂಡು, ಈ ಕುದುರೆಯನ್ನು ಕದ್ದವ ಈ ಮುನಿಯೇ ಅಂತ ಹೇಳಿ ದುಡುಕಿ ಅವನ ಮೇಲೆ ಆಕ್ರಮಣ ಮಾಡಲಿಕ್ಕೆ ಹೋಗಿ ಸಂಪೂರ್ಣವಾಗಿ ಭಸ್ಮವಾಗಿ ಹೋದರು. ಪಾತಾಳ ಲೋಕಕ್ಕೆ ಹೋದ ವ್ಯಕ್ತಿಗಳು ಬರಲಿಲ್ಲ ಅಂತ ಹೇಳಿ ಸಗರ ಮಹಾರಾಜನ ಇನ್ನೊಬ್ಬ ಮಗ ಅಂಶುಮಂತ ಅಲ್ಲಿ ಹೋದ. ಅಲ್ಲಿ ಬೂದಿಯ ರಾಶಿ ಇತ್ತು, ಕುದುರೆ ಇತ್ತು. ಅಲ್ಲಿ ಮುನಿಗಳಲ್ಲಿ ಕ್ಷಮಾಪಣೆಯನ್ನು ಕೋರಿ, ಈ ರೀತಿ ಆಯಿತು, ದಯವಿಟ್ಟು ತಾವು ಅನುಗ್ರಹ ಮಾಡಿ ಅಂತ ಹೇಳಿ ಯಾಗಾಶ್ವವನ್ನು ಪಡೆದು ವಾಪಸ್ ಬರುವಾಗ ಆ ಮುನಿಗಳನ್ನು ಕೇಳಿಕೊಂಡ, ನನ್ನ ಹಿರಿಯರಿಗೆ ಸದ್ಗತಿಯಾಗಬೇಕು, ಏನು ಮಾಡಬೇಕು ಅಂತ. ಅದಕ್ಕೆ ಕಪಿಲ ಮಹರ್ಷಿಗಳು ಹೇಳಿದ್ರು, ಆಕಾಶಗಂಗೆಯನ್ನು ತಂದು ಆ ಗಂಗೆಯಲ್ಲಿ ಸಂಪೂರ್ಣವಾಗಿ ಬೋಧಿಯನ್ನು ಪ್ರಕ್ಷಾಳನೆ ಮಾಡಿದ ದಿವಸ ಅವರಿಗೆ ಮೋಕ್ಷವಾಗ್ತದೆ ಅಂತ ಹೇಳಿ ಅವರು ಶಾಪ ವಿಮೋಚನೆಯನ್ನು ಕೊಟ್ಟರು. ಇದು ನಮ್ಮ ಪುರಾಣಗಳಲ್ಲಿ ವ್ಯಕ್ತವಾಗಿರ್ತಕ್ಕಂಥ ಒಂದು ಕಥೆ. ಏನು ಇದ್ದಕ್ಕಿದ್ದ ಹಾಗೆ ಸ್ವಾಮಿಗಳು ಪುರಾಣ ಹೇಳಲಿಕ್ಕೆ ಶುರು ಮಾಡಿದ್ರು ಅಂತ ಯೋಚನೆ ಮಾಡಬೇಡಿ. ನಮ್ಮ ಪುರಾಣಗಳಲ್ಲಿ ವ್ಯಕ್ತವಾಗಿರ್ತಕ್ಕಂಥ ಕಪಿಲ ಮಹರ್ಷಿಗಳು ವಾಸವಾದಂಥ ಜಾಗ ಇತ್ತಲ್ಲ, ಅದನ್ನು ಪಾತಾಳ ಲೋಕದಲ್ಲಿ ಕಪಿಲಾರಣ್ಯ ಅಂತ ಕರೀತಾ ಇದ್ರು. ನಮ್ಮ ಪುರಾಣಗಳಲ್ಲಿ ವ್ಯಕ್ತವಾಗಿದೆ. ಆ ಕಪಿಲಾರಣ್ಯ ಕಾಲಗತಿಯ ವ್ಯವಸ್ಥೆಯಲ್ಲಿ ಚಟ್ಟೋಪಾಧ್ಯಾಯ ಚಟರ್ಜಿ ಆದ ಹಾಗೆ, ಮುಖ್ಯೋಪಾಧ್ಯಾಯ ಮುಖರ್ಜಿ ಆದ ಹಾಗೆ, ಬಂದೋಪಾಧ್ಯಾಯ ಬ್ಯಾನರ್ಜಿ ಆದ ಹಾಗೆ ಹೆಸರು ಬದಲಾವಣೆಯಾಗಿ ಉಚ್ಚಾರಣೆಯಲ್ಲಿ ಅಪಭ್ರಂಶತೆ ಬಂದು
ಕಪಿಲಾರಣ್ಯ ಕ್ಯಾಲಿಫೋರ್ನಿಯಾ ಅಂತ ಆಗಿದೆ. ಕಪಿಲ, ಕ್ಯಾಲಿಪ, ಅರಣ್ಯ, ಫೋರ್ನಿಯಾ, ಏನೋ ಹೆಸರು ಹೊಂದಾಣಿಕೆ ಇರಬಹುದು. ಇದಕ್ಕೆ ಇನ್ನೊಂದು ಏನು ಆಧಾರ ಕೊಡ್ತೀರಿ ಅಂತ ನೀವು ಕೇಳಿದ್ರೆ ನಾನು ಹೇಳ್ತೇನೆ, ಕ್ಯಾಲಿಫೋರ್ನಿಯಾದ ಹತ್ತಿರ ಆಶ್ಲ್ಯಾಂಡ್ ಅಂತ ಅನ್ನುವಂಥ ಭೂಮಿ ಇದೆ. ಆಶ್ಲ್ಯಾಂಡ್ ಅಂದರೆ ನಮ್ಮ ಕನ್ನಡದಲ್ಲಿ ಹೇಳೋದಾದರೆ ಬೂದಿಗುಪ್ಪೆ ಅಂತ, ಅಲ್ಲಿದೆ. ಆಶ್ಲ್ಯಾಂಡ್ ಇದೆ, ಕ್ಯಾಲಿಫೋರ್ನಿಯಾ ಇದೆ. ಹಾಗಾದರೆ ಭಗೀರಥ ಆ ಗಂಗೆಯನ್ನು ತಂದು ಅಲ್ಲಿಗೆ ಹೇಗೆ ತಲುಪಿಸಿದ ಅಂತ ಯೋಚನೆ ಮಾಡೋದಾದರೆ ಅದೂ ಒಂದು ಕುತೂಹಲಕಾರಿ ವಿಚಾರ ಇದೆ. ಆ ಗಂಗೆ ಸಮುದ್ರ ಸೇರ್ತಕ್ಕಂತಹ ಗಂಗಾಸಾಗರ ಇದೆಯಲ್ಲ, ಅಲ್ಲಿಂದ ನೇರವಾಗಿ ನೀವು ಸೂಜಿ ಹಾಕಿದ್ರೆ ಆಶ್ಲ್ಯಾಂಡ್ ತಲುಪುತ್ತೆ, ಭೂಮಿಯನ್ನು ದಾಟಿಕೊಂಡು. ನಮ್ಮ ಪುರಾಣಗಳು ಏನೋ ಕಟ್ಟುಕತೆಗಳಲ್ಲ, ಇತಿಹಾಸವನ್ನು ನಮ್ಮ ಮನಸ್ಸಿನಲ್ಲಿ ಉಳಿಯುವಂತೆ ಅದಕ್ಕೆ ಒಂದು ಜಾಗೃತವಾಗಿರುವಂಥ ಅಂತಃಸತ್ವವನ್ನು ತುಂಬಿಕೊಟ್ಟಂತಹ ಮೌಕ್ತಿಕ ಮಣಿಗಳವು. ಅದರ ಹಿನ್ನೆಲೆಯನ್ನು ನಾವು ಹುಡುಕೊಂಡು ಹೋದರೆ ಇಡೀ ಪ್ರಪಂಚವನ್ನು ವ್ಯಾಪಿಸಿರ್ತಕ್ಕಂಥ ಭಗವಂತನ ಸತ್ವ ಮತ್ತು ನಮ್ಮ ಹಿರಿಯರ ಸಂಸ್ಕಾರಯುತ ಪರಂಪರೆ ನಮ್ಮ ಕಣ್ಣಿಗೆ ಕಾಣುತ್ತೆ. ಹಾಗಾದರೆ ಪಾತಾಳ ಲೋಕದಲ್ಲಿ ಬಲಿಚಕ್ರವರ್ತಿಯ ಜೊತೆಯಲ್ಲಿ ಹೋದಂಥ ಭಗವಂತನ ಅವತಾರ ಆದಂಥ ಕಪಿಲ ಮಹರ್ಷಿಗಳು ಯಾವ ಸಂಕಲ್ಪವನ್ನು ಮಾಡಿದ್ರೋ ಆ ಸಂಕಲ್ಪದ ಪುನರುತ್ಥಾನದ ಕಾಲ ಈಗ ಕೂಡಿ ಬಂದಿದೆ. ಅದಕ್ಕೆ ಮೊಟ್ಟ ಮೊದಲು ಸೂರ್ಯೋದಯ ಆಗುವುದಕ್ಕೆ ಮೊದಲು ಅರುಣೋದಯವಾಗುವಂತೆ ಕಳೆದ ಶತಮಾನದಲ್ಲಿ ವಿವೇಕಾನಂದರು ಅಲ್ಲಿ ಹೋಗಿ ನಮ್ಮ ಭಾರತೀಯ ಪರಂಪರೆಯ ಆಧ್ಯಾತ್ಮಿಕ ಚೇತನದ ಅದ್ಭುತವಾಗಿರುವಂಥ ಒಂದು ಬುನಾದಿಯನ್ನು ಅವರು ಹಾಕಿ ಬಂದರು. ಸೂರ್ಯೋದಯಕ್ಕೆ ಮೊದಲು ಹಕ್ಕಿ ಪಕ್ಷಿಗಳ ಮಂಗಳ ಗಾನದಂತೆ ಅಂದಿನಿಂದ ಇಂದಿನವರೆಗೆ ಅನೇಕ ಯತಿವರೇಣ್ಯರು ಅಲ್ಲಿ ಭಾರತೀಯ ತತ್ವಶಾಸ್ತ್ರ ವಿಚಾರಗಳು, ಆಧ್ಯಾತ್ಮಿಕ ರಹಸ್ಯಗಳನ್ನು ಕುರಿತಂತೆ ಅದ್ಭುತವಾದ ಸಾಧನೆಯ ಬೆಳಕನ್ನು ಅಲ್ಲಿ ಹಂಚಿ ಬಂದರು. ಇಷ್ಟೆಲ್ಲ ಆದಮೇಲೆ ಸೂರ್ಯೋದಯ ಆಗಲೇಬೇಕಲ್ಲ, ಭಗವಂತನ ಸಂಕಲ್ಪ ಹೇಗಿದೆ ನೋಡಿ. ಕೃಷ್ಣ ಮಠದಲ್ಲಿ ಭಗವಂತ ಕೃಷ್ಣ ಪಶ್ಚಿಮಾಭಿಮುಖವಾಗಿ ನಿಂತಿದ್ದಾನೆ. ಈ ರಾಷ್ಟ್ರಗಳನ್ನೆಲ್ಲ ನಾವು ಪಾಶ್ಚಿಮಾತ್ಯ ರಾಷ್ಟ್ರಗಳು ಅಂತ ಕರೀತೇವೆ. ಭಗವಂತ ಆ ಕಡೆ ನೋಡ್ತಾ ಇದ್ದಾನೆ. ಅದಕ್ಕೆ ಕಾರಣ ಏನು? ಆ ಪಾಶ್ಚಿಮಾತ್ಯದ ನೆಲ ಯಾವ ಭಗವಂತನ ಸಂಕಲ್ಪದಂತೆ ಬಲಿಚಕ್ರವರ್ತಿಯಿಂದ ಮಾನವೀಯ ಮೌಲ್ಯಗಳಿಗೆ ಆಧಾರವಾಗಿತ್ತೋ ಆ ನೆಲದಲ್ಲಿ ಮತ್ತೆ ಮಾನವೀಯ ಮೌಲ್ಯಗಳು ಮರುಕಳಿಸಬೇಕಾದಂಥ ಕಾಲ ಬರ್ತದೆ. ಅದನ್ನು ನನ್ನ ಪರಂಪರೆಯ ಗುರುಗಳು ಅದನ್ನು ನಿರ್ವಹಿಸ್ತಾರೆ ಅಂತ ಅನ್ನುವುದಕ್ಕೆ ನೀನು ಆ ದಿಕ್ಕಿನಲ್ಲಿ ಹೋಗು ಅಂತ ಹೇಳಿ ಭಗವಂತ ಪಶ್ಚಿಮಾಭಿಮುಖವಾಗಿ ನಿಂತಿದ್ದಾನೆ. ಈ ವಾಸ್ತವತೆಯನ್ನು ನೀವು ಗಮನಿಸಿ. ಇದಕ್ಕೆ ಕಾಲ, ದೇಶ, ವರ್ತಮಾನಗಳು ಕೂಡಿ ಬರಬೇಕಲ್ಲ. ವಿಶ್ವೇಶತೀರ್ಥ ಶ್ರೀಪಾದಂಗಳವರು ನಮ್ಮೆಲ್ಲ ಆಧ್ಯಾತ್ಮ ನೆಲೆಯನ್ನು ಪರಿಪೂರ್ಣವಾಗಿ ಕೃಣ್ವಂತ ವಿಶ್ವಮಾರ್ಯಂ ಅಂತನ್ನುವಂಥ ನೆಲೆಯಲ್ಲಿ ಎಲ್ಲರೊಡನೊಂದಾಗಿ, ಎಲ್ಲರಿಗೆ ಬೇಕಾಗಿ, ಎಲ್ಲರ ಕಣ್ಣಿನಲ್ಲಿರುವ ಕತ್ತಲೆಯನ್ನು ಕಳೆದು ಎಲ್ಲರೂ ಸಮಾನ ಅಂತನ್ನುವಂಥ ರೀತಿಯಲ್ಲಿ ಸಮಾಜಕ್ಕೆ ಒಂದು ಹೊಸ ಮಾರ್ಗದರ್ಶನ ಮಾಡುವಂಥ ನೆಲೆಯನ್ನು ತಮ್ಮ ಬದುಕಿನ ಸಂಕಲ್ಪವಾಗಿ ರೂಪಿಸಿಕೊಂಡಂಥ ಪೂಜ್ಯ ಮಹಾಸ್ವಾಮಿಗಳವರು ಅವರ 5ನೆಯ ಪರ್ಯಾಯದ ಈ ಒಂದು ಅದ್ಭುತ ಸಮಯದಲ್ಲಿ ಹೇಗೆ ಮಧ್ವಕರಾರ್ಚಿತ ಕೃಷ್ಣಮೂರ್ತಿ ಉಡುಪಿಯಲ್ಲಿದೆಯೋ ಆ ಮಧ್ವಕರಾರ್ಚಿತ ಕೃಷ್ಣಮೂರ್ತಿಯ ಸಾನ್ನಿಧ್ಯದಲ್ಲಿ ಪೇಜಾವರ ಮಠದ ವಿಶ್ವೇಶತೀರ್ಥ ಶ್ರೀಪಾದಂಗಳವರ ಕರಾರ್ಚಿತವಾಗಿರ್ತಕ್ಕಂಥ ಕೃಷ್ಣಮೂರ್ತಿ ಇವತ್ತು ಅಲ್ಲಿ ಪ್ರತಿಷ್ಠೆಯಾಗಿದೆ.
ಅದಕ್ಕೆ ಸಂಪೂರ್ಣವಾಗಿ ಆ ಭಗವತ್ ಕೃಪೆಯನ್ನು ತುಂಬಿ ಪೂಜ್ಯರು ಕಳಿಸಿದ್ದಾರೆ. ಅದನ್ನು ಸಾಧನೆ ಮಾಡಿದ ಒಂದು ವಿಶೇಷತೆಯಲ್ಲಿ ನಾವು ಪುತ್ತಿಗೆ ಮಠದ ಸುಗುಣೇಂದ್ರ ತೀರ್ಥ ಶ್ರೀಪಾದಂಗಳವರನ್ನು ಗೌರವಿಸ್ತಾ ಇದ್ದೇವೆ. ಈ ಒಂದು ಅಷ್ಟಮಠದ ಒಂದು ಮಹಾವೃಕ್ಷದ ತಾಯಿ ಬೇರಿನಂತೆ ಇರುವ ವಿಶ್ವೇಶತೀರ್ಥ ಶ್ರೀಪಾದಂಗಳವರ ಸನ್ನಿಧಿಯಲ್ಲಿ ಈ ಕಾರ್ಯಕ್ರಮ ನಡೀತಾ ಇದೆ. ಎಂಥ ವಿಶೇಷವಾದಂಥ ಒಂದು ಸಂಪರ್ಕ, ಒಂದು ಸಂಬಂಧ, ಒಂದು ವ್ಯವಸ್ಥೆ ಇತಿಹಾಸದ ನೆಲೆಯಲ್ಲಿದೆ. ನೀವು ಇನ್ನೂ ಸ್ವಲ್ಪ ನಮ್ಮ ಇತಿಹಾಸವನ್ನು, ನಮ್ಮ ಪುರಾಣಗಳನ್ನು ನಾವು ಮತ್ತೊಮ್ಮೆ ಅಧ್ಯಯನ ಮಾಡುವಂಥ ಪ್ರಯತ್ನ ಮಾಡಬೇಕು. ಈಗ ಉದಾಹರಣೆಗೆ ನಾನು ನಿಮ್ಮಲ್ಲಿ ಒಂದು ಕುತೂಹಲ ಬಿತ್ತೇನೆ. ರಾಮಾಯಣವನ್ನು ಬರೆದಂಥ ವಾಲ್ಮೀಕಿ ಮಹಾಕವಿ ಮಾನಿಷಾದ ಪ್ರತಿಷ್ಠಾಂ ತ್ವಮಗಮ ಶಾಶ್ವತೀ ಸಮಾಹ, ಈ ಮೊಟ್ಟ ಮೊದಲ ಶ್ಲೋಕ ಶೋಕಂ ಶ್ಲೋಕತ್ವಮಾಗತಃ ಅಂತ ಹೇಳುವಂಥದ್ದು. ಆ ಋಷಿಯ ಆಶ್ರಮ ಇದ್ದಂಥದ್ದು ಯಾವ ನದಿ ತೀರದಲ್ಲಿ? ತಮಸಾ ನದಿ ತೀರದಲ್ಲಿ. ಎಲ್ಲಿದೆ ತಮಸಾ ನದಿ ಭಾರತದಲ್ಲಿ? ನಾವು ಗಂಗಾ ಯಮುನಾ ಎಲ್ಲ ಹೇಳ್ತೇವೆ, ತಮಸಾ ನದಿಯನ್ನೇ ಬಿಟ್ಟಿದ್ದೇವೆಲ್ಲ. ಎಲ್ಲಿದೆ ತಮಸಾ ನದಿ? ಅಂದು ಈ ಭಾರತದ 4 ಚೌಕಟ್ಟಿನಲ್ಲಿಯೇ ನಮ್ಮ ಋಷಿಮುನಿಗಳಿರಲಿಲ್ಲ. ಅಂದಿನ ತಮಸಾ ನದಿ ಇವತ್ತು ಥೇಮ್ಸ್ ನದಿಯಾಗಿದೆ. ಇವತ್ತು ಥೇಮ್ಸ್ ನದಿ ಇದೆಯಲ್ಲ, ಅದು ತಮಸಾ ನದಿ. ರಾಮಾಯಣದ ಮೂಲ ಕರ್ತೃ ವಾಲ್ಮೀಕಿ ಮಹರ್ಷಿಗಳು ರಾಮಾಯಣವನ್ನು ತಮ್ಮ ಅನುಸಂಧಾನದಿಂದ, ಭಗವಂತನ ಕೃಪೆಯಿಂದ ಅದನ್ನು ಸಾರೂಪ್ಯಗೊಳಿಸಿದಂತಹ ವಿಶೇಷವಾದ ಸ್ಥಾನ ಅದು. ಯಾತಕ್ಕೆ ಈ ಮಾತನ್ನು ಹೇಳಿದೆ ಅಂತ ಹೇಳಿದ್ರೆ, ನಮ್ಮ ಸುಗುಣೇಂದ್ರ ತೀರ್ಥ ಶ್ರೀಪಾದಂಗಳವರು ಮುಂದಿನ ಕೃಷ್ಣನ ಆ ಒಂದು ದಿವ್ಯ ಮಂಗಳ ವಿಗ್ರಹವನ್ನು ಲಂಡನ್ ನಗರದಲ್ಲಿ ಮಾಡಬೇಕಾದಂಥ ಜವಾಬ್ದಾರಿಯನ್ನು ಅವರು ನಿರ್ವಹಿಸಬೇಕು. ಒಂದು ಮಾತು ಹೇಳ್ತೇನೆ, ಆಚಾರ್ಯರು, ಮಧ್ವಾಚಾರ್ಯರು ಕೃಷ್ಣಮೂರ್ತಿಯನ್ನು ಇಲ್ಲಿ ಮುಹೂರ್ತಗೊಳಿಸಿ ಅದು ಯಾವತ್ತೂ ಅದರ ಸೇವಾ ಕೈಂಕರ್ಯಗಳು ನಿರಂತರವಾಗಿ ನಡೀಬೇಕು ಅಂತ ಹೇಳಿ ತಮ್ಮ ಸಂಕಲ್ಪದ ಒಂದು ಮೂಲ ಸತ್ವವನ್ನು 8 ಭಾಗಗಳನ್ನಾಗಿ ಮಾಡಿ ಅಷ್ಟಮಠಗಳನ್ನು ಸೃಷ್ಟಿ ಮಾಡಿ ಆ ಜವಾಬ್ದಾರಿಯನ್ನು ಕೊಟ್ಟಿರ್ತಕ್ಕಂಥದ್ದು ಇತಿಹಾಸದಲ್ಲಿ ದಾಖಲಾಗಿರುವಂಥ ವಾಸ್ತವ ಸತ್ಯ. ಒಂದು ಕೃಷ್ಣಮೂರ್ತಿಯನ್ನು 8 ಜನ ಯತಿಗಳು ಶ್ರದ್ಧೆ, ಭಕ್ತಿ, ಗೌರವ, ಸಂಭ್ರಮ, ಸಡಗರಗಳಿಂದ ಅನುಷ್ಠಾನ ಮಾಡುವಂತೆ ಈ ಅಷ್ಟಮಠಗಳಲ್ಲಿ ಒಂದಾದಂತಹ ಪುತ್ತಿಗೆ ಮಠದ ಪರಮಪೂಜ್ಯ ಶ್ರೀಗಳವರು 8 ರಾಷ್ಟ್ರಗಳಲ್ಲಿ 7 ಖಂಡಗಳಲ್ಲಿ ಕೃಷ್ಣಮೂರ್ತಿಯನ್ನು ಪ್ರತಿಷ್ಠೆ ಮಾಡುವುದರ ಮುಖಾಂತರವಾಗಿ ಕೃಣ್ವಂತ ವಿಶ್ವಮಾರ್ಯಂ ಅಂತನ್ನುವಂಥ ಋಷಿ ಸಂಕಲ್ಪವನ್ನು ಸಾಕಾರಗೊಳಿಸಿಕೊಡುವಂತಹ ನೆಲೆಯಲ್ಲಿ ಈಗ ಹೆಜ್ಜೆ ಇಟ್ಟಿದ್ದಾರೆ. ಈ ಕಲ್ಪನೆ ನನಗೆ ಯಾಕೆ ಬಂತು ಅಂತ ಹೇಳಿದ್ರೆ, ಪುತ್ತಿಗೆ ಶ್ರೀಗಳವರು ಸಾಧನೆ ಮಾಡಿದ್ದು ಕೇವಲ 10 ಭಾಗ ಮಾತ್ರ, ಇನ್ನು 90 ಭಾಗ ಬಾಕಿ ಇದೆ ಅಂತ ಹೇಳಿ ಗೋಪ್ಯವಾಗಿ ಅದನ್ನು ನಮ್ಮ ಧರ್ಮಾಧಿಕಾರಿಗಳು ಹೇಳಿದರು. ಆ ಧರ್ಮಾಧಿಕಾರಿಗಳು ಹೇಳಿದಂತಹ ರಹಸ್ಯವನ್ನು ನಾನು ನಿಮ್ಮೆಲ್ಲರ ಮುಂದೆ ಬಿಚ್ಚಿಟ್ಟಿದ್ದೇನೆ. ಬಂಧುಗಳೇ, ಇದೊಂದು ಅಪರೂಪದ ಕ್ಷಣ. ಈ ಕ್ಷಣದಲ್ಲಿ ನಾವು ನೀವು ಎಲ್ಲ ಇದ್ದೇವೆ. ನಮಗೆ ಗೊತ್ತಿಲ್ಲ, ಆಚಾರ್ಯ ಮಧ್ವರು ಇಲ್ಲಿ ಕೃಷ್ಣಮೂರ್ತಿಯನ್ನು ಪ್ರತಿಷ್ಠೆ ಮಾಡಿದಾಗ ನಾವು ಯಾರೂ ಇರಲಿಲ್ಲ. ಅವತ್ತು ಇದ್ದಂಥವರು ಪುಣ್ಯಜೀವಿಗಳು. ಇವತ್ತು ಆ ಕಾಲ ಮತ್ತೆ ಬರ್ತಾ ಇದೆ. ಈಗ ಮತ್ತೆ ಇಂತಹ ಒಂದು ಅದ್ಭುತವಾದ ಕಾರ್ಯಕ್ರಮಕ್ಕೆ ಪ್ರೇರಕ ಶಕ್ತಿಯಾಗಿರುವ ಆ ಕೃಷ್ಣನ ಕರುಣೆಯನ್ನು ಪಡೆದಂತಹ ಒಬ್ಬ ಯತಿಶ್ರೇಷ್ಠರನ್ನು ನಾವೆಲ್ಲ ನಮ್ಮ ಭಾವನೆಗಳಿಂದ ಅವರಿಗೆ ಪರಿಪೂರ್ಣವಾಗಿರುವಂಥ ಒಂದು ಅಭಿನಂದನೆಗಳನ್ನು ಸಲ್ಲಿಸಿ, ಕೃತಜ್ಞತೆಗಳನ್ನು ಸಲ್ಲಿಸಿ, ನೀವು ಮಾಡುವ ಎಲ್ಲ ಕಾರ್ಯಗಳಲ್ಲಿಯೂ ನಾವು ಸಹ ನಮ್ಮ ಎಲ್ಲ ಹೃದಯಗಳು ಇದರಲ್ಲಿ ಸೇರಿವೆ ಅಂತ ಹೇಳಿ ನೀವೆಲ್ಲ ನಿಮ್ಮ ಭಾವನೆಗಳನ್ನು
ಆ ಕೃಷ್ಣಾರ್ಪಣೆ ಮಾಡಲಿಕ್ಕೋಸ್ಕರ ಬಂದಿದ್ದೀರಿ, ತುಂಬ ಸಂತೋಷ. ಕ್ರಿಸ್ತಾಲಯ ಕೃಷ್ಣಾಲಯವಾಯಿತು ಅಷ್ಟೇ. ಈ ಕ್ರೈಸ್ಟ್ ಅನ್ನುವಂಥ ಶಬ್ದ ಇದೆಯಲ್ಲ, ಇದು ಸಂಸ್ಕೃತದ ನೆಲೆಯಿಂದಲೇ ಬಂದಂಥ ಅಪಭ್ರಂಶ ಶಬ್ದ. ಕರ್ಷತೀತಿ ಕೃಷ್ಣ, ಎಲ್ಲವನ್ನೂ ತನ್ನ ಕಡೆಗೆ ಸಂಪೂರ್ಣವಾಗಿ ಆಕರ್ಷಣೆ ಮಾಡುವಂಥ ದೈವಿ ಸತ್ವವನ್ನು ಕೃಷ್ಣ ಅಂತ ಕರೆದರು. ಅದೇ ಹೆಸರು ಇಂಗ್ಲೀಷ್ ಭಾಷೆಯಲ್ಲಿ ಕ್ರಿಸ್ತ ಅಂತ ಆಯಿತು ಅಷ್ಟೇ. ಆದ್ದರಿಂದ ಕೃಷ್ಣ ಪ್ರಜ್ಞೆ ಅಲ್ಲಿ ಬಂತು ಅಂತ ಹೇಳಿದ್ರೆ ಅದು ವಿಶಿಷ್ಟವಾದಂಥ ರೀತಿಯಲ್ಲಿ ಜನಾಕರ್ಷಣೆಯಾಗಿ ಇಡೀ ಜಗತ್ತು ಸಂಪೂರ್ಣವಾಗಿ ಯಾವ ಸಂಕಲ್ಪ ಇದೆಯಲ್ಲ, ಲೋಕೋಯಂ ಕ್ಷೋಭರಹಿತಃ ಸಜ್ಜನಾಸ್ಸಂತು ನಿರ್ಭಯಾಃ, ಹೌದು ಆ ಕಾಲ ಬರ್ತದೆ. ನಮ್ಮ ಕವಿ ಗೋಪಾಲಕೃಷ್ಣ ಅಡಿಗರು ಒಂದು ಮಾತು ಹೇಳ್ತಾರೆ, ಅದನ್ನು ಮೇಲಿಂದ ಮೇಲೆ ಹೇಳ್ತೇನೆ ನಾನು. ನನಗೆ ಬಹಳ ಆಪ್ತವಾದಂಥ ಪದ್ಯ ಅದು. ಇಂದಲ್ಲ ನಾಳೆ ಹೊಸ ಬಾನು ಬಗೆ ಬೆಳಗೀತು, ಕರಗೀತು ಮುಗಿಲ ಬಳಗ, ಸುರಿದೀತು ಸುಧೆಯ ಮಳೆ, ತುಂಬೀತು ಎದೆಯ ಹೊಳೆ, ತೊಳೆದೀತು ಒಳಗು ಹೊರಗ, ಬಂದೆ ಬರಬೇಕಯ್ಯೋ ಬಂದೆ ತೀರಲಿಬೇಕು ಈ ಬಾಳಿಗ ಮಹಾಪೂರ ಅಂತ. ಖಂಡಿತ ಅದಕ್ಕೆ ನಾವೆಲ್ಲ ಸಾಕ್ಷಿಯಾಗೋಣ. ಆ ಪೂಜ್ಯರ ಸಾಧನೆಯನ್ನು ನೋಡಿ ನಮ್ಮ ಮೈಮನಗಳನ್ನು ತುಂಬಿಕೊಳ್ಳೋಣ ಅಂತ ಹೇಳಿ ಈ ನುಡಿಕುಸುಮಗಳನ್ನು ಕೃಷ್ಣಾರ್ಪಣಮಸ್ತು ಅಂತ ಹೇಳಿ ಆ ಭಗವಂತನಿಗೆ ಸಮರ್ಪಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ಪರಮ ಪೂಜ್ಯ